ಎಲ್ಲರಿಗೂ ನಮಸ್ಕಾರಗಳು. ಈ ದಿವಸ ನಿಮಗೆ ತುಂಬ ಕುತೂಹಲಕರ ಮತ್ತು ನೀವು ಕೇಳದೇ ಇರುವ ಕಥೆಯನ್ನು ಹೇಳುತ್ತೇನೆ. ನೀವು ನನ್ನ ವಿಡಿಯೋಗಳಿಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ. ಇಕ್ಷ್ವಾಕು ವಂಶದಲ್ಲಿ ಯೋನಾಶ್ವ ರಾಜನಿದ್ದನು. ಅವನಿಗೆ ಮಕ್ಕಳಿರಲಿಲ್ಲ. ಅನೇಕ ಯಜ್ಞಗಳನ್ನು ಮಾಡಿಸಲು ಭೃಗುಮುನಿ ಋಷಿಗಳಿಗೆ ಹೇಳುತ್ತಾನೆ. ಅದರಂತೆ ಭೃಗುಮುನಿಯ ಮಗ ಚ್ಯವ್ಯನ ಋಷಿ ಯೋನಾಶ್ವನಿಗೆ ಮಕ್ಕಳಾಗಲೆಂದು ಯಜ್ಞಪೂರ್ತಿ ಮಾಡಿ ಮಂತ್ರದಿಂದ ಕೂಡಿದ ಪೂರ್ಣ ಕುಂಭವನ್ನು ಜಲದಿಂದ ತುಂಬಿಸಿ ಇಟ್ಟಿದ್ದನು. ಯಜ್ಞವು ರಾತ್ರಿ ತುಂಬ ತಡವಾಗಿ ಮುಗಿಯಿತು. ದಣಿದ ಎಲ್ಲ ಋಷಿಗಳು ಸುಸ್ತಾಗಿ ಮಲಗಿದ್ದರು. ಇತ್ತ ಯೋನಾಶ್ವ ತನಗೆ ಮಕ್ಕಳಾಗಬೇಕೆಂದು ಕಾಡಿನಲ್ಲಿ ಘೋರ ತಪಸ್ಸು ಮಾಡುತ್ತಿದ್ದನು. ಅದೇ ರಾತ್ರಿ ಅಂದರೆ ಯಜ್ಞವನ್ನು ಚ್ಯವ್ಯನ ಋಷಿಗಳು ಮಾಡಿದ ದಿನ ಯೋನಾಶ್ವನಿಗೆ ತುಂಬ ಬಾಯಾರಿಕೆ ಆಯಿತು. ನೀರನ್ನು ಹುಡುಕುತ್ತಾ ಚ್ಯವ್ಯನ ಆಶ್ರಮಕ್ಕೆ ಬರುತ್ತಾನೆ. ಆಶ್ರಮದ ವಾಸಿಗಳೆಲ್ಲರೂ ಗಾಢವಾದ ನಿದ್ರೆಯಲ್ಲಿರುತ್ತಾರೆ. ಯೋನಾಶ್ವ ಅವರನ್ನು ಎಬ್ಬಿಸುತ್ತಾನೆ. ಬಾಯಾರಿಕೆಯಿಂದ ಬಳಿದ ಯೋನಾಶ್ವ ಗಂಟಲಿನಿಂದ ಜೋರಾದ ಶಬ್ದವೇ ಬರುವುದಿಲ್ಲ. ಯೋನಾಶ್ವ ಸುತ್ತಲೂ ನೋಡುತ್ತಾನೆ. ಅಲ್ಲೇ ಮಂತ್ರದ ನೀರು ತುಂಬಿಟ್ಟಿರುವ ಕುಂಭವನ್ನು ನೋಡುತ್ತಾನೆ. ಹಿಂದೆ ಮುಂದೆ ನೋಡದೆ ಆ ನೀರನ್ನು ಕುಡಿಯುತ್ತಾನೆ. ಆಯಾಸದಿಂದ ಅಲ್ಲೇ ಮಲಗುತ್ತಾನೆ. ಬೆಳಿಗ್ಗೆ ಎದ್ದು ಋಷಿಗಳು ಖಾಲಿಯಾದ ಕುಂಭವನ್ನು ನೋಡುತ್ತಾರೆ. ಹತ್ತಿರದಲ್ಲೇ ಮಲಗಿದ ಯೋನಾಶ್ವನನ್ನು ನೀರಿನ ಬಗ್ಗೆ ಕೇಳುತ್ತಾರೆ. ಯೋನಾಶ್ವನು ಹೇಳುತ್ತಾನೆ, ಋಷಿ ಪುಂಗರೆ, ನಾನು ಬಹಳ ರಾತ್ರಿಯಾದ ಮೇಲೆ ಆಶ್ರಮಕ್ಕೆ ಬಂದೆ. ನನಗೆ ತುಂಬ ಬಾಯಾರಿಕೆಯಾಗಿತ್ತು. ನಿಮ್ಮನ್ನು ಎಬ್ಬಿಸಿದೆ, ಆದರೆ ತಾವು ನಿದ್ರೆಯಿಂದ ಎದ್ದೇಳಲೇ ಇಲ್ಲ. ನಾನು ಆ ಕುಂಭದಲ್ಲಿದ್ದ ನೀರನ್ನು ಕುಡಿದುಬಿಟ್ಟೆ ಅಂತ ಹೇಳುತ್ತಾನೆ. ಅದಕ್ಕೆ ಋಷಿಗಳು ಅನ್ನುತ್ತಾರೆ, ರಾಜನ್, ಈ ಯಜ್ಞವನ್ನು ನಿನಗೆ ಮಕ್ಕಳಾಗಬೇಕೆಂದೇ ಮಾಡಿದ್ದೆವು. ಈ ಮಂತ್ರದ ನೀರನ್ನು ನಿನ್ನ ಪತ್ನಿಯು ಕುಡಿದಿದ್ದರೆ ಅಸಾಮಾನ್ಯದ ವೀರನು ಹುಟ್ಟುತ್ತಿದ್ದ. ಇರಲಿ, ವಿಧಿ ನಿಯಮವನ್ನು ಯಾರೂ ಬದಲಾವಣೆ ಮಾಡಲಿಕ್ಕೆ ಆಗುವುದಿಲ್ಲ. ನಿನ್ನ ಹೊಟ್ಟೆಯಲ್ಲಿ ಪರಾಕ್ರಮಿಯಾದ ಮಗನು ಹುಟ್ಟುತ್ತಾನೆ ಎಂದು ಹೇಳುತ್ತಾರೆ. ಮುಂದೆ ವರ್ಷ ಕಳೆದ ನಂತರ ಯೋನಾಶ್ವ ಹೊಟ್ಟೆಯ ಎಡಭಾಗವನ್ನು ಸೀಳಿಕೊಂಡು ಶಿಶುವು ಹೊರ ಬರುತ್ತದೆ. ವಿಷಯ ತಿಳಿದು ಇಂದ್ರ ಮತ್ತು ಇತರ ದೇವತೆಗಳು ಶಿಶುವನ್ನು ನೋಡಲು ಬಂದರು. ಎಲ್ಲರಿಗೂ ಒಂದೇ ಚಿಂತೆ, ಕೂಸಿನ ಹಾಲಿನ ಸಮಸ್ಯೆ, ಸ್ತನಪಾನವಿಲ್ಲದಿರುವುದು. ಅದಕ್ಕೆ ಇಂದ್ರನು ತನ್ನ ತರ್ಜನಿ ಬೆಳ್ಳನ್ನು ಕೂಸಿಗೆ ಚೀಪಲು ಕೊಟ್ಟನು. ಕೂಸು ಬೆರಳನ್ನು ಹಾಲಿನಂತೆ ಕುಡಿಯಲು ಪ್ರಾರಂಭಿಸಿತು. ಇಂದ್ರನು ಮಂದಾಸ್ವತಿ ಅಂತ ಹೇಳಿದ್ದರಿಂದ ಆ ಶಿಶುವಿಗೆ ಮಾದಾಂತವೆಂದು ಹೆಸರಿಡುತ್ತಾರೆ. ಮುಂದೆ ಮಾದಾಂತ ರಾಜ ಅನೇಕ ರಾಜ್ಯಗಳನ್ನು ಗೆದ್ದು ಪ್ರಸಿದ್ಧಿಯಾಗುತ್ತಾನೆ. ಎಲ್ಲವೂ ವಿಧಿಲಿಖಿತ. ಜೈ ಭಾರತ್.